ಎಲ್ಲರಿಗೂ ಇವತ್ತು ನಾನು ಆಷಾಢ ಅಮಾವಾಸ್ಯೆ ವಿಶೇಷ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಬುಧವಾರ 12ನೇ ತಾರೀಕು ಅಮಾವಾಸ್ಯೆ ಇದೆ ನೋಡಿ. ಆ ಅಮಾವಾಸ್ಯೆಯನ್ನು ದೇಶದಾದ್ಯಂತ ಜ್ಯೋತಿರ್ಭೀಮೇಶ್ವರ ವ್ರತ ಎಂದು ಆಚರಣೆ ಮಾಡ್ಕೋತಾರೆ. ನಾವು ಕೂಡ ನಮ್ಮ ಮನೆಯಲ್ಲಿ ಸರಳವಾಗಿ ಹೇಗೆ ಸುಲಭವಾಗಿ ಆಚರಿಸ್ಕೊಳ್ಬಹುದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮತ್ತು ಈ ಒಂದು ವ್ರತಕ್ಕೆ ಮುಖ್ಯವಾಗಿ ಬಾಳೆ ಎಲೆ ಅಥವಾ ತಟ್ಟೆಯ ಮೇಲೆ ಅಕ್ಕಿಯನ್ನು ಹಾಕಿಕೊಳ್ಬೇಕಾಗುತ್ತದೆ. ಆ ಅಕ್ಕಿಯ ಮೇಲೆ 2 ವೀಳ್ಯದೆಲೆ ಇಟ್ಬಿಟ್ಟು ಅದರಲ್ಲಿ ಓಂ ಮತ್ತು ಇನ್ನೆರಡು ವೀಳ್ಯದೆಲೆಯ ಮೇಲೆ ಸ್ವಸ್ತಿಕ್ ಅಂತ ಚಿಹ್ನೆಯನ್ನು ಬರೆದು ಈ ಥರ ಕುಂಕುಮವನ್ನು ಹಾಕಿಕೊಳ್ಬೇಕಾಗುತ್ತದೆ. ಕುಂಕುಮ ಅರಿಶಿಣವನ್ನು ಹಾಕಿಕೊಳ್ಬೇಕಾಗುತ್ತದೆ. ಮೊದಲಿಗೆ ಅರಿಶಿಣ ಮತ್ತು ಗಂಧದಿಂದ ಸ್ವಸ್ತಿಕ್ಕನ್ನು ಬರ್ಕೊಬಿಟ್ಟು ಆಮೇಲೆ ಕುಂಕುಮವನ್ನು ಹಾಕಿ ಆ ನಂತರದಲ್ಲಿ ಈ ದೀಪವನ್ನು ಇಟ್ಕೋಬೇಕಾಗುತ್ತದೆ ನೋಡಿ. ಈ ರೀತಿ ಈ ದೀಪವನ್ನು 2 ದೀಪವನ್ನು ತಯಾರು ಮಾಡ್ಕೋಬೇಕಾಗುತ್ತದೆ. ನಮ್ಮ ಮನೆಯಲ್ಲಿ ಯಾವ ದೀಪಗಳಿರ್ತವೆಯೋ ಬೆಳ್ಳಿ, ಹಿತ್ತಾಳೆ, ತಾಮ್ರ ಯಾವುದಾದ್ರೂ ಸರಿಯೇ ಅದರಲ್ಲಿ ಈ 2 ದೀಪಗಳನ್ನು ಇಟ್ಕೊಳ್ಳೇಬೇಕಾಗುತ್ತದೆ. ಯಾಕಪ್ಪ ಅಂದರೆ ಇದು ಜ್ಯೋತಿರ್ಭೀಮೇಶ್ವರ ವ್ರತವಾಗಿರ್ತದೆ. ಜ್ಯೋತಿರ್ಭೀಮೇಶ್ವರ ಅಂದರೆ ಪಾರ್ವತಿ ಮತ್ತು ಪರಮೇಶ್ವರ ಅಂತ ಆಗಿರ್ತದೆ ನೋಡಿ. ಈ ಪಾರ್ವತಿ ಪರಮೇಶ್ವರರ ಒಂದು ವ್ರತವನ್ನೇ ಜ್ಯೋತಿರ್ಭೀಮೇಶ್ವರ ವ್ರತ ಎಂದು ಪೂಜೆ ಮಾಡಿ ನಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಳ್ಳುವುದರ ಸಲುವಾಗಿ ಈ ವ್ರತವನ್ನು ಮಾಡಿಕೊಳ್ಳಬಹುದಾಗಿದೆ. ಮತ್ತು ಈ ಹಿತ್ತಾಳೆ ಅಥವಾ ತಾಮ್ರದ ಯಾವುದೇ ದೀಪಗಳು ಇಲ್ಲ ಅಂದರೆ ಹಣತೆಯನ್ನಾದರೂ ದೀಪವನ್ನು ರೆಡಿ ಮಾಡ್ಕೋಬೇಕಾಗುತ್ತದೆ ನೋಡಿ. ಹಣತೆ ಇದ್ದರೆ ಚೆನ್ನಾಗಿ ತೊಳೆದು ಒರೆಸ್ಬಿಟ್ಟು ಅದಕ್ಕೆ ಈ ಥರ ತುಪ್ಪವನ್ನೇ ಉಪಯೋಗಿಸಿ ದೀಪವನ್ನು ಹಚ್ಚಿಕೊಳ್ಬೇಕಾಗುತ್ತದೆ. ಈ ವ್ರತದ ಒಂದು ದೀಪಕ್ಕೆ ತುಪ್ಪನೇ ಶ್ರೇಷ್ಠವಾಗಿರ್ತದೆ ನೋಡಿ. ಈ ತುಪ್ಪದಿಂದನೇ ದೀಪವನ್ನು ರೆಡಿ ಮಾಡ್ಕೊಬೇಕಾಗುತ್ತದೆ. ಮತ್ತು ಕೊಬ್ಬರಿ ಎಣ್ಣೆ ಮತ್ತು ಎಳ್ಳೆಣ್ಣೆ, ಹರಳೆಣ್ಣೆ ಯಾವುದೇ ಎಣ್ಣೆಯನ್ನು ಉಪಯೋಗಿಸೋ ಹಾಗಿಲ್ಲ. ಈ ವ್ರತಕ್ಕೆ ಮುಖ್ಯವಾಗಿ ದೀಪಕ್ಕೆ ತುಪ್ಪನೇ ಹಾಕಿಕೊಳ್ಬೇಕು. ಮತ್ತೇನಪ್ಪ ಅಂದರೆ ಮುಖ್ಯವಾಗಿ ಅರಿಶಿಣದ ಕೊಂಬನ್ನು ಕಟ್ಟಲೇಬೇಕಾಗುತ್ತದೆ ನೋಡಿ. ದೀಪಸ್ತಂಭಗಳಿಗೆ ಅರಿಶಿಣದ ಕೊಂಬನ್ನು ಕಟ್ಟಲೇಬೇಕಾಗುತ್ತದೆ. ಹಣತೆ ಇಟ್ಟಿರುವವರು ಈ ಒಂದು ದಾರವನ್ನು ಅರಿಶಿಣ ದಾರವನ್ನು ಹೀಗೆ ರೌಂಡಾಗಿ ಇಡಬೇಕಾಗುತ್ತೆ ನೋಡಿ. ಆ ನಂತರದಲ್ಲಿ ಇಲ್ಲಿ ಮಧ್ಯಭಾಗದಲ್ಲಿ ಈ 2 ಎಲೆಗಳ ಮಧ್ಯಭಾಗದಲ್ಲಿ ಗಣೇಶನನ್ನು ಸ್ಥಾಪನೆ ಮಾಡ್ಕೋಬೇಕಾಗುತ್ತದೆ. ಮನೆಯಲ್ಲಿರುವ ಬೆಳ್ಳಿ, ತಾಮ್ರ ಯಾವುದೇ ಒಂದು ಗಣೇಶನ ವಿಗ್ರಹ ಇದ್ರೆ ಇಲ್ಲಿ ಇಟ್ಕೋಬೇಕಾಗುತ್ತದೆ. ಅದು ಯಾವುದೂ ಇಲ್ಲ ಅಂದರೆ ಅರಿಶಿಣದಿಂದ ಗಣೇಶನನ್ನು ಮಾಡಿಕೊಳ್ಳಿ. ಆ ಗಣೇಶನ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅಂದರೆ ಈ ಎಲೆ ಅಡಿಕೆ ದಕ್ಷಿಣೆ ಸಮೇತವಾಗಿ ಗಣೇಶನ ಹೆಸರೇಳಿ ಬಾಳೆಹಣ್ಣು, ಸೇಬು ಯಾವುದಾದ್ರೂ ಇಟ್ಕೋಬೇಕಾಗುತ್ತೆ ನೋಡಿ ಪೂಜೆಗೆ. ಈ ರೀತಿ ಇಟ್ಕೊಂಡು ಮೊದಲಿಗೆ ಗಣೇಶನ ಹೆಸರನ್ನು ಹೇಳ್ತಾ ಓಂ ಗಂ ಗಣಪತಿಯೇ ನಮಃ ಅಂತ ಗಣೇಶನ ಹೆಸರು ಹೇಳ್ತಾ ಪೂಜೆ ಶುರು ಮಾಡಬೇಕಾಗುತ್ತೆ. ಆ ನಂತರದಲ್ಲಿ ಈ ಕಡೆ ಓಂ ಜ್ಯೋತಿರ್ಭೀಮೇಶ್ವರಾಯ ನಮಃ ಅಂತ ಹೇಳುತ್ತಾ ಪೂಜೆ ಮಾಡ್ತಾ ನಂತರ ಏನು ಮಾಡಬೇಕಪ್ಪ ಅಂದರೆ ಈ ದಾರವನ್ನು ಮುಖ್ಯವಾಗಿ ಸಿದ್ಧತೆ ಮಾಡಿಟ್ಕೋಬೇಕಾಗುತ್ತದೆ ನೋಡಿ. ಒಂದು ಹೂವಿಗೆ, ಸೇವಂತಿಗೆ ಯಾವುದಾದ್ರೂ ಒಂದು ಹೂವಿಗೆ ಮಧ್ಯಭಾಗದಲ್ಲಿ ಈ ಥರ ದಾರವನ್ನು ಕಟ್ಟಿ, ಈ ದಾರವು 9 ಎಳೆಯದ್ದಾಗಿರ್ತದೆ ನೋಡಿ. 9 ಎಳೆಯ 9 ಗಂಟುಗಳುಳ್ಳ ಈ ದಾರವಾಗಿರ್ತದೆ. ಆ ಕಡೆ ಈ ಕಡೆ 4 ಗಂಟುಗಳ ಹಾಕಿ ಮಧ್ಯ ಈ ಹೂವನ್ನು ಇಟ್ಬಿಟ್ಟು ಕಟ್ಟಿಕೊಳ್ಳಬೇಕಾಗುತ್ತದೆ. ಈ ದಾರವನ್ನು ಪೂಜೆಯ ಗಣೇಶ ಮತ್ತು ಈ ದೀಪಗಳ ಒಂದು ಪೂಜೆಯ ಮೊದಲೇ ಸಿದ್ಧ ಮಾಡಿ ಇಲ್ಲಿ ಇಟ್ಕೊಂಡು ಮೊದಲಿಗೆ ಗಣೇಶನನ್ನು ಪೂಜೆ ಮಾಡಿ ನಂತರ ಓಂ ಜ್ಯೋತಿರ್ಭೀಮೇಶ್ವರಾಯ ನಮಃ ಅಥವಾ ಓಂ ಶಿವಾಯ ನಮಃ ಅಂತ ಪೂಜೆ ಮಾಡಿಕೊಂಡು ಮತ್ತು ಈ ಕಡೆ ಪಾರ್ವತಿ ದೇವಿಯ ನಮಃ ಅಂತ 2 ದೇವರುಗಳ ಹೆಸರನ್ನು ಅಂದರೆ ಶಿವನ ಅಷ್ಟೋತ್ತರ ಮತ್ತು ಪಾರ್ವತಿಯ ಅಷ್ಟೋತ್ತರಗಳನ್ನು ಹೇಳುತ್ತಾ ಅವೆರಡು ಹೇಳಲು ಸಾಧ್ಯವಿಲ್ಲ ಅಂದರೆ ಓಂ ನಮಃ ಶಿವಾಯ ಅಂತ 108 ಬಾರಿ ಹೇಳಿಕೊಳ್ಳಬೇಕಾಗುತ್ತದೆ. ಮತ್ತು ಓಂ ಪಾರ್ವತಿ ದೇವಿಯೇ ನಮಃ ಅಂತ ಕೂಡ 108 ಬಾರಿ ಹೇಳ್ಕೊಳ್ಳಬೇಕಾಗುತ್ತದೆ ನೋಡಿ. ಮತ್ತು ಈ ವ್ರತದಲ್ಲಿ ಮುಖ್ಯವಾಗಿ ಈ ವ್ರತದ ನೈವೇದ್ಯಕ್ಕೆ ಕಡಲೆಕಾಳುಗಳನ್ನು, ಇಡೀ ಕಡಲೆಕಾಳು ಅಂತ ಸಿಗುತ್ತಲ್ವ, ಅವನ್ನ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ನೈವೇದ್ಯಕ್ಕೆ ಇಡಬೇಕಾಗುತ್ತದೆ ನೋಡಿ. ಮತ್ತು ಈ ವ್ರತಕ್ಕೆ ಕರೆದಿರುವ ಪದಾರ್ಥಗಳನ್ನೇನು ಇಡುವ ಹಾಗಿಲ್ಲ. ರಾತ್ರಿ ಇಡೀ ಕಡಲೆನ ನೆನೆಸಿ ಪೂಜೆಗೆ ಅಂತ ಇಟ್ಕೊಂಡಿರ್ತೀವಲ್ವ, ಅದೇ ರೀತಿಯಾಗಿ ಬೆಳಗ್ಗೆ ಪೂಜೆ ಎಲ್ಲ ಆದ ನಂತರ ಎಡೆ ಅಂತ ಮಾಡ್ತೀವಲ್ವ ದೇವರಿಗೆ ನೈವೇದ್ಯಕ್ಕೆ ಅಂತ, ಆಗ ನಮಗೆ ಬೇಕಾಗಿ ಅನುಕೂಲಕ್ಕೆ ಏನು ಮಾಡ್ಕೊಳ್ಳೋಕ್ಕೆ ಆಗುತ್ತೋ ಚಿತ್ರಾನ್ನ, ಪಾಯಸ ಯಾವುದಾದ್ರೂ ರೀತಿಯ ಒಂದು ಅಡುಗೆಗಳನ್ನು ಮಾಡಿಕೊಂಡು, ಮತ್ತು ಇದಕ್ಕೆ ಮುಖ್ಯವಾಗಿ ಕುಚ್ಚು ಕಡುಬು ಅಂತ ಹೇಳ್ತಾರೆ ನೋಡಿ.
ಅಂದರೆ ಕುಚ್ಚಿದ ಹೂರ್ಣದಲ್ಲಿ ಕುಚ್ಚಿದ ಒಂದು ಕಡುಬು ಅಂತ ಮಾಡ್ಕೋತಾರಲ್ವ, ಆ ರೀತಿ ಕಡುಬನ್ನು ಇದಕ್ಕೆ ಮಾಡ್ಕೋತಾರೆ. ಈ ವ್ರತದ ಪ್ರಸಾದಕ್ಕೆ ಅದೇ ಶ್ರೇಷ್ಠವಾಗಿರ್ತದೆ. ಆ ರೀತಿ ಮಾಡಿಕೊಂಡು ಪೂಜೆ ಆದ ನಂತರ ಈ ವ್ರತದ ದಾರವನ್ನು ಕಟ್ಟಿಸಿಕೊಳ್ಬೇಕಾಗುತ್ತದೆ. ಈ ವ್ರತವು ಮುಖ್ಯವಾಗಿ ಸಹೋದರರ ಶ್ರೇಯಸ್ಸಿಗಾಗಿ ಮತ್ತು ಗಂಡನ ಆಯಸ್ಸಿಗೋಸ್ಕರ, ಅಂದರೆ ಪತಿ ಸಂಜೀವಿನಿ ಅಂತ ಈ ವ್ರತದ ಹೆಸರಾಗಿರ್ತದೆ. ಅದಕ್ಕೋಸ್ಕರ ನಮ್ಮ ಗಂಡನ ಆರೋಗ್ಯ ಆಯಸ್ಸು ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಈ ವ್ರತವನ್ನು ಪೂಜೆ ಮಾಡಿ ಸಂಕಲ್ಪ ಸಹಿತವಾಗಿ ಈ ರೀತಿ ಅಕ್ಷತೆಗಳಿಂದ ಅರ್ಚನೆ ಮಾಡಿ, ಅಂದರೆ ಓಂ ಶಿವಾಯ ನಮಃ ಅಂತ 108 ಸಾರಿ ಅಕ್ಷತೆ ಹೂವುಗಳಿಂದ ಅರ್ಚನೆ ಮಾಡಿ, ಓಂ ಪಾರ್ವತಿ ದೇವಿಯ ನಮಃ ಅಂತ ದೀಪಗಳ ಹೆಸರಿಗೆ, ಶಿವ ಮತ್ತು ಪಾರ್ವತಿಯರ ಹೆಸರಿಗೆ ಅರ್ಚನೆ ಮಾಡಿಕೊಂಡು ಮತ್ತು ನೈವೇದ್ಯವನ್ನು ಮಾಡಿ, ಆನಂತರದಲ್ಲಿ ಪೂಜೆ ಎಲ್ಲ ಆದ ನಂತರ ಇದನ್ನು ಗಂಡನ ಕೈಯಿಂದನೇ ಕಟ್ಟಿಸಿಕೊಳ್ಳಬೇಕಾಗುತ್ತದೆ. ನೋಡಿ, ಕೆಲವೊಬ್ಬರು ಪತಿಯ ಪಾದವನ್ನು ಪೂಜೆ ಮಾಡ್ಕೊಳ್ತಾರೆ. ಮತ್ತು ಈ ಕಟ್ಟಿಸಿಕೊಂಡ ನಂತರ ಪತಿಯ ಆಶೀರ್ವಾದವನ್ನು ಕೂಡ ಬೇಡಿಕೊಳ್ಬೇಕಾಗುತ್ತೆ. ನಾವು ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿ ಅವರ ಕೈಯಿಂದ ಕೂಡ ಈ ಅಕ್ಷತೆಯನ್ನು ಹಾಕಿಸಿಕೊಳ್ಬೇಕಾಗುತ್ತದೆ. ದೀರ್ಘ ಸುಮಂಗಲಿಯಾಗಿರು ಅಂತ ಗಂಡನಿಂದ ಆಶೀರ್ವಾದ ಪಡೆದುಕೊಳ್ಳಬೇಕಾಗುತ್ತದೆ. ನೋಡಿ, ವ್ರತ ಮಾಡಿದವರು ನಂತರದಲ್ಲಿ ಈ ವ್ರತವನ್ನು ಆದಷ್ಟು ಬೇಗ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವುದರಿಂದ ತುಂಬ ಒಳ್ಳೆಯ ಫಲವಿರ್ತದೆ. ನೋಡಿ, ಅಂದರೆ 3:30ಯಿಂದ 6 ಗಂಟೆ ಒಳಗೆ ಅಥವಾ 4 ಗಂಟೆಯಿಂದ 7 ಗಂಟೆ ಒಳಗೆ ಈ ವ್ರತವನ್ನು ಮಾಡಿದಷ್ಟು ತುಂಬ ಶ್ರೇಷ್ಠವಾದ ಒಂದು ಅದ್ಭುತವಾದ ಫಲವಿದೆ ನೋಡಿ. ಅದಕ್ಕೋಸ್ಕರ ಇದು ಬ್ರಾಹ್ಮಿ ಮುಹೂರ್ತದ ಒಂದು ವ್ರತವಾಗಿರ್ತದೆ. ಮತ್ತು ಈ ಸೂರ್ಯ ಉದಯದಿಂದ ಹಿಡಿದು ಸೂರ್ಯಾಸ್ತದವರೆಗೆ, ಅಂದರೆ ಸೂರ್ಯನು ಮುಳುಗುವವರೆಗೂ ನಾವು ವ್ರತ ಮಾಡಿದವರು ಉಪವಾಸ ಇರಬೇಕಾಗುತ್ತದೆ. ಈ ವ್ರತದ ನಿಯಮನೇ ಆಗಿರ್ತದೆ ನೋಡಿ. ಇದು ಮುಖ್ಯವಾಗಿ ಗಂಡನಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ವ್ರತವಾಗಿರ್ತದೆ. ಅವರ ಆರೋಗ್ಯ ಆಯುಸ್ಸು ಚೆನ್ನಾಗಿರಲಿ ಅಂತ ಹೇಳ್ಕೊತ ನಾವು ಗೃಹಿಣಿಯರು ಮಹಿಳೆಯರು ಮಾಡಬೇಕಾದ ಒಂದು ವ್ರತವಾಗಿರ್ತದೆ. ಅದಕ್ಕೋಸ್ಕರ ನಾವು ಸಂಜೆಯವರೆಗೂ ಉಪವಾಸ ಇದ್ದು ಆನಂತರದಲ್ಲಿ ಮತ್ತೊಮ್ಮೆ ಈ ದೀಪವನ್ನು ಹಾಗೇ ಇರಲಿ, ತುಪ್ಪದ ದೀಪ, ಅದು ಸಂಜೆ ಮತ್ತೆ ಮುಖ ಎಲ್ಲ ತೊಳ್ಕೊಂಡು ಕೈಕಾಲು ಮುಖವನ್ನು ತೊಳೆದು ಮತ್ತೊಮ್ಮೆ ಈ ದೀಪವನ್ನು ಹಚ್ಚಿಟ್ಟು ಹಾಗೇನೆ ಬಿಟ್ಟು ಮಾರನೇ ದಿನ ಇದನ್ನು ವಿಸರ್ಜನೆ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಮತ್ತೇನಪ್ಪ ಅಂದರೆ, ಮತ್ತು ಮುಖ್ಯವಾಗಿ ಈ ಎಲೆ ಇಟ್ಟಿರ್ತೀವಲ್ವ, ಅಲ್ಲೂ ಕೂಡ ಅಡಿಕೆಗಳನ್ನು ಇಡಲೇಬೇಕಾಗುತ್ತದೆ. ಆಮೇಲೆ ಮದುವೆಯಾದ ಮಹಿಳೆಯರು 9 ಎಳೆಯ 9 ಗಂಟುಗಳ ದಾರವನ್ನು ಕಟ್ಟಿಸಿಕೊಳ್ಳಬೇಕಾಗುತ್ತದೆ. ಮದುವೆ ಆಗದೇ ಇರುವ ಹೆಣ್ಣು ಮಕ್ಕಳು ಪೂಜೆಯೆಲ್ಲ ಆದ ನಂತರ ತಮ್ಮ ತಾಯಿ ಕೈಯಿಂದ ಈ ದಾರವನ್ನು ಕಟ್ಟಿಸಿಕೊಳ್ಳಬೇಕಾಗುತ್ತದೆ. ಅವರಿಗೆ ಹೇಗಿರಬೇಕಪ್ಪ ದಾರಗಳು ಅಂದರೆ 5 ಎಳೆಯ 5 ಗಂಟುಗಳುಳ್ಳ ದಾರವಾಗಿರ್ತದೆ ನೋಡಿ. ಈಗ 5 ಎಳೆ ಇರುತ್ತಲ್ವ, ಅದಕ್ಕೆ 5 ಗಂಟುಗಳು ಹಾಕಿಕೊಳ್ಬೇಕಾಗುತ್ತದೆ. ನೋಡಿ, ಇಲ್ಲಿ ಗಂಟುಗಳು ಕಾಣ್ತಾ ಇದೆ ನೋಡಿ, ನಿಮ್ಗೆ ತೋರಿಸೋದಕ್ಕೋಸ್ಕರನೇ ಹಾಕಿದ್ದೀನಿ. 1, ಈ ಥರ 2, 3, 4, 5 ಅಂತ 5 ಗಂಟುಗಳಿವೆ ನೋಡಿ. 5 ಎಳೆಯ 5 ಗಂಟುಗಳುಳ್ಳ ದಾರವನ್ನು ಮದುವೆ ಆಗದೇ ಇರುವ ಹೆಣ್ಣು ಮಕ್ಕಳು ತಮ್ಮ ತಾಯಿಯಿಂದ ಕಟ್ಟಿಸಿಕೊಳ್ಳಬೇಕಾಗುತ್ತದೆ. ಅವರಿಗೆ ಒಳ್ಳೆಯದಾಗಲಿ ಅಂತ ವ್ರತವನ್ನು ಮಾಡಿದರೆ ಅವರು ಕೂಡ ಈ ದಾರವನ್ನು ಕಟ್ಟಿಸಿಕೊಳ್ಳಬೇಕಾಗುತ್ತದೆ. ಅದು ಪೂಜೆ ಆದ ನಂತರ ಅವರೂ ಕೂಡ ಇದೇ ರೀತಿ ಪೂಜೆ ಮಾಡಿಕೊಂಡು ಈ ದೀಪದ ಬಳಿ ಇಟ್ಟು ಪೂಜೆಯೆಲ್ಲ ಆದ ನಂತರ ಕಟ್ಟಿಸಿಕೊಳ್ಳಬೇಕಾಗುತ್ತದೆ ನೋಡಿ. ಮತ್ತು ಈ ವ್ರತಕ್ಕೆ ಮುಖ್ಯವಾಗಿ ತುಪ್ಪ ಹಾಕಲೇಬೇಕಾಗುತ್ತದೆ ನೋಡಿ. ಅರಿಶಿನ ಕೊಂಬುಗಳನ್ನು ಕಟ್ಟಲೇಬೇಕಾಗಿರ್ತದೆ. ಅರಿಶಿನ ಕೊಂಬುಗಳು ಏನೂ ಆಗಿರಬಾರ್ದು, ಇದೆಲ್ಲ ಒಡೆದಿರೋದು ಅಥವಾ ಇದೆಲ್ಲ ನೋಡಿ ಚಿಕ್ಕದಾದರೂ ಅಡ್ಡಿಲ್ಲ, ಈ ಥರ ಚೆನ್ನಾಗಿರೋ ಒಂದು ಅರಿಶಿಣದ ಕೊಂಬುಗಳನ್ನು ಕಟ್ಕೊಳ್ಬೇಕಾಗುತ್ತದೆ. ಚೆನ್ನಾಗಿರೋ 2 ಅರಿಶಿಣದ ಕೊಂಬುಗಳನ್ನು ಪೂಜೆಗೆ ಇಟ್ಕೋಬೇಕಾಗುತ್ತದೆ. ನಂತರ ಪೂಜೆ ಎಲ್ಲ ಆದ ನಂತರ ಅರಳಿ ಮರಕ್ಕೆ ಹೋಗಿ ಅರಳಿ ಮರದ ಬುಡಕ್ಕೆ 1 ತಂಬಿಗೆ ನೀರನ್ನು ಹಾಕಿ ಪ್ರದಕ್ಷಿಣೆ ಪೂಜೆ ನಮಸ್ಕಾರ ಮಾಡಿಕೊಂಡು ಈ ರೀತಿ ಅರಳಿ ಮರವನ್ನು ಈ ಥರ ಇಟ್ಟು ಅರಳಿ ಮರವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತಮ್ಮ ಮನದಾಸೆಯನ್ನು ಬೇಡಿಕೊಂಡು ಮನೆಗೆ ಬರಬೇಕಾಗುತ್ತದೆ ನೋಡಿ. ಅರಳಿ ಮರ, ಆಲದ ಮರ ಯಾವುದು ನಮ್ಮ ಮನೆಯ ಬಳಿ ಇಲ್ಲ ಅಂದರೆ ನಾವು ಮನೆಯಲ್ಲಿ ದೀಪವನ್ನು ಪ್ರದಕ್ಷಿಣೆ ಮಾಡಿಕೊಂಡು 3, 5 ಸುತ್ತುಗಳ ಹಾಕಿ ಈ ಥರ ಅಕ್ಷತೆಗಳನ್ನು ಹಾಕಿ ಪುನಃ ಮತ್ತೊಮ್ಮೆ ಕೈಯಲ್ಲಿ ಹಿಡಿದು ಅಕ್ಷತೆಯನ್ನು ಹಿಡಿದು ಬೇಡಿಕೊಂಡು
ಏನು ಮನದಾಸೆ ಇರುತ್ತದೆ ಅದ್ರ ಬಗ್ಗೆ ಬೇಡಿಕೊಂಡು ಈ ದೀಪಗಳ ಬುಡಕ್ಕೆ ಹಾಕಿಬಿಟ್ರೆ ವ್ರತ ಮುಗಿಯುತ್ತೆ ನೋಡಿ. ಈ ರೀತಿಯಾಗಿ ಸರಳವಾಗಿ ಸುಲಭವಾಗಿ ಒಂದು ಮನೆಯಲ್ಲೇ ಮಾಡುವ ಒಂದು ವ್ರತವನ್ನು ತಿಳಿಸ್ಕೊಟ್ಟಿದ್ದೀನಿ. ನೀವೆಲ್ಲರೂ ಮಾಡಿಕೊಳ್ಳಿ. ಮತ್ತು ಆ ಜ್ಯೋತಿರ್ಭೀಮೇಶ್ವರ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ. ಈ ವ್ರತದ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಓಕೆ, ಬಾಯ್.